12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ 2026ರ ಜೂನ್ 21ರ ಭಾನುವಾರದಂದು ಆಚರಿಸಲಾಗುತ್ತಿದೆ. ಈ ವರ್ಷದ ಅಧಿಕೃತ ಥೀಮ್ ಆರೋಗ್ಯಕರ ವಯಸ್ಸಿಗೆ ಯೋಗವಾಗಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿಯ ಮುಖ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದಲ್ಲಿ ಆಯೋಜನೆಯಾಗಲಿದೆ. ವಿಶ್ವಸಂಸ್ಥೆಯು ಯೋಗದ ಮಹತ್ವವನ್ನ ಸಾರಲು ಜೂನ್ 21ರನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಿಸಿದೆ. ಯೋಗವು ದೇಹದ ಸದೃಢತೆ, ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಇದು ಒತ್ತಡ ನಿರ್ವಹಣೆ ಮತ್ತು ಜೀವನ ಶೈಲಿಯ ರೋಗಗಳನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನ ಹೆಚ್ಚಿಸಲು ಯೋಗದ ಮಹತ್ವವನ್ನ ಸಾರುತ್ತದೆ. ಯೋಗ ಎಂಬ ಶಬ್ದವು ಸಂಸ್ಕೃತ ಭಾಷೆಯ ಯೂಜ್ ಎಂಬ ಪದದಿಂದ ಆಗಿದೆ. ಯೋಗವೆಂದರೆ ಜೋಡಿಸು, ಸೇರಿಸು, ಕೂಡಿಸು ಎಂಬ ಅರ್ಥ ಕೂಡ ಬರುತ್ತದೆ. ಯೋಗದಲ್ಲಿ ದೇಹದ ಜೊತೆ ಮನಸ್ಸು, ಬುದ್ಧಿ, ಭಾವನೆ, ಆತ್ಮ ಹಾಗೂ ಅಹಂಕಾರಗಳನ್ನ ಕೂಡಿಸುವುದನ್ನ ಅಭ್ಯಾಸ ಮಾಡಲಾಗುತ್ತದೆ. ಪತಂಜಲಿ ಮಹರ್ಷಿಗಳು ಯೋಗ ಎಂದರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಎನ್ನುತ್ತಾರೆ. ಚಿತ್ತವೃತ್ತಿಯನ್ನ ನಿರೋಧಿಸುವುದು ಯೋಗದ ಉದ್ದೇಶವಾಗಿದೆ. ಯೋಗವು ಭಾರತದಲ್ಲಿ ಹುಟ್ಟಿಕೊಂಡ ಪ್ರಾಚೀನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳಿಂದ ಆಚರಿಸಲ್ಪಟ್ಟ ಈ ವಿಧಿಯು ಪ್ರಪಂಚದಾದ್ಯಂತ ಜನಪ್ರಿಯತೆಯನ್ನ ಪಡೆದು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲ್ಪಡುತ್ತಿದೆ. ಯೋಗದ ಇತಿಹಾಸವನ್ನ ಕ್ರಿಸ್ತಪೂರ್ವ 3ನೇ ಸಹಸ್ರಮಾನದ ಸಿಂಧು ಕಣಿವೆ ನಾಗರಿಕತೆಯ ಕಾಲಕ್ಕೆ ಗುರುತಿಸಬಹುದು. ಇಲ್ಲಿ ದೊರೆತಂತಹ ಮುದ್ರೆಗಳಲ್ಲಿ ಧ್ಯಾನಸ್ಥ ಅಥವಾ ಯೋಗ ಭಂಗಿಯ ಚಿತ್ರಗಳನ್ನ ಕಾಣಬಹುದು. ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಯೋಗದ ಧ್ಯಾನ ಮತ್ತು ತಪಸ್ಸಿನ ಆಚರಣೆಗಳು ಉಲ್ಲೇಖಗೊಂಡಿವೆ. ಯೋಗವನ್ನು ಒಂದು ವ್ಯವಸ್ಥಿತ ತತ್ವಶಾಸ್ತ್ರವಾಗಿ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಮಹರ್ಷಿ ಪತಂಜಲಿಯು ಯೋಗ ಸೂತ್ರ ಗ್ರಂಥದಲ್ಲಿ ಕ್ರೋಢೀಕರಿಸಿದನು. ಇದರಲ್ಲಿನ ಅಷ್ಟಾಂಗ ಯೋಗ ಅತ್ಯಂತ ಪ್ರಸಿದ್ಧವಾಗಿದೆ. ಕ್ರಿಸ್ತಶಕ 15-16ನೇ ಶತಮಾನಗಳಲ್ಲಿ ದೈಹಿಕ ಆರೋಗ್ಯ ಮತ್ತು ಮುಕ್ತಿಗೆ ಒತ್ತು ನೀಡುವ ಹಠ ಯೋಗವು ಅಭಿವೃದ್ಧಿಯಾಯಿತು. ಹಂಪಿಯ ವಿಜಯನಗರ ಕಾಲದ ದೇವಾಲಯಗಳಲ್ಲಿ ಯೋಗಾಸನಗಳ ಕೆತ್ತನೆಗಳನ್ನ ಕಾಣಬಹುದು. 20ನೇ ಶತಮಾನದಲ್ಲಿ ಟಿ ಕೃಷ್ಣಮಾಚಾರ್ಯ, BKS ಅಯ್ಯಂಗರ್ ಮತ್ತು ಕೆ ಪಟ್ಟಾಭಿ ಜೋಯಿಸರಂತಹ ಯೋಗಾಚಾರ್ಯರು ಯೋಗವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ್ರು. 2023ರಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದಂತಹ ಐತಿಹಾಸಿಕ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ನೇತೃತ್ವ ವಹಿಸಿದ್ರು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು, ಉದ್ಯೋಗಿಗಳು, ಅಧಿಕಾರಿಗಳು ಮತ್ತು ನ್ಯೂಯಾರ್ಕ್ನ ವಿವಿಧ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು ಉಪಸ್ಥಿತರಿರುತ್ತಾರೆ. ಈ ಮಧ್ಯೆ ನ್ಯೂಯಾರ್ಕ್ನ ಪ್ರಸಿದ್ಧ ಟೈಮ್ ಸ್ಕ್ವೇರ್ನಲ್ಲಿ ನಡೆಯುವ ಉತ್ಸವಗಳನ್ನ ಪ್ರಧಾನಿ ಮೋದಿಯವರ ಯೋಗ ಬೋಧಕಗಳನ್ನ HR ನಾಗೇಂದ್ರರವರು ವಹಿಸಲಿದ್ದಾರೆ. ನಿಯಮಿತವಾಗಿ ಯೋಗಾಭ್ಯಾಸವು ದೈಹಿಕ ಬಲವನ್ನ ಹೆಚ್ಚಿಸುತ್ತದೆ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತದೆ. ಆದರೆ ಕಠಿಣ ಆಸನಗಳನ್ನ ಬಲವಂತವಾಗಿ ಮಾಡುವುದರಿಂದ ಸ್ನಾಯು ಸೆಳೆತ, ಗಾಯಗಳು ಮತ್ತು ರಕ್ತದೊತ್ತಡದಲ್ಲಿ ಏರಿಳಿತದಂತಹ ಅನಾನುಕೂಲಗಳು ಉಂಟಾಗಬಹುದು. ದೇಹದ ಸಮತೋಲನವನ್ನ ಕಾಪಾಡುತ್ತದೆ. ಯೋಗ ಸ್ನಾಯುಗಳನ್ನ ಬಲಪಡಿಸುತ್ತದೆ, ದೇಹದ ಸಮತೋಲನವನ್ನ ಕಾಪಾಡುತ್ತದೆ, ಕೀಲು ನೋವುಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಮಾನಸಿಕ ಶಾಂತಿ, ಧ್ಯಾನ ಮತ್ತು ಪ್ರಾಣಾಯಾಮವು ಆತಂಕ ಹಾಗೂ ಖಿನ್ನತೆಯನ್ನ ಕಡಿಮೆ ಮಾಡಿ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಆರೋಗ್ಯಕರ ನಿದ್ರೆ ದೀರ್ಘಕಾಲದ ಒತ್ತಡವನ್ನ ಸಡಿಲಗೊಳಿಸಿ ಆಳವಾದ ನಿದ್ರೆಯನ್ನ ಉತ್ತೇಜಿಸುತ್ತದೆ. ತೂಕ ನಿಯಂತ್ರಣ, ಚಯಾಪಚಯ ಕ್ರಿಯೆಯನ್ನ ಸುಧಾರಿಸಿ ದೇಹದ ತೂಕವನ್ನ ಹತೋಟಿಯಲ್ಲಿಡಲು ನೆರವಾಗುತ್ತದೆ. ದೇಹದ ಸಾಮರ್ಥ್ಯ ಮೀರಿ ಕಠಿಣ ಆಸನಗಳನ್ನ ಮಾಡಲು ಯತ್ನಿಸಿದರೆ ಬೆನ್ನು ನೋವು, ಮಂಡಿ ನೋವು ಅಥವಾ ಸ್ನಾಯು ಸೆಳೆತದಂತಹ ಸಮಸ್ಯೆಗಳು ಎದುರಾಗಬಹುದು. ಬಲವಂತವಾಗಿ ಯೋಗಾಸನಗಳನ್ನ ಮಾಡಿದಾಗ ರಕ್ತದೊತ್ತಡದಲ್ಲಿ ಏರಿಳಿತವಾಗಬಹುದು. ಯೋಗವು ಫಲಿತಾಂಶವನ್ನ ನೀಡಲು ದೀರ್ಘಾವಧಿಯ ಅಭ್ಯಾಸ ಮತ್ತು ನಿರಂತರತೆಯ ಅಗತ್ಯವಿರುತ್ತದೆ.